5 ಕಾರ್ಪೊರೇಷನ್ ನಾವು ಗೆಲ್ತೀವಿ. ಅದಕ್ಕೆ ಗೆಲ್ಲೋಕ್ ಬೇಕಾದಂತ ಎಲ್ಲ ವಾತಾವರಣ ಇದೆ. ಜನಾಕ್ರೋಶ ಕಾಂಗ್ರೆಸ್ ವಿರುದ್ಧ ಇದೆ. ಬೆಂಗಳೂರಿನ ಜನ ಬೇಸತ್ತಿದ್ದಾರೆ. ಬೆಂಗಳೂರಿಗೆ ನೀವೇನ್ ಮಾಡಿದಿರಿ ಅಂತ ಕೇಳಿದ್ರೆ ಇವ್ರು ಹೇಳಕ್ಕೇನೂ ಇಲ್ಲ. ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೋತೀವಿ ಅಂತ ಇವ್ರು ಹೇಳ್ಕೊಳಕ್ಕಾಗತ್ತಾ? OCCC ಕೊಡೋದಕ್ಕೆ ಸತಾಯಿಸ್ತಿದೀವಿ ಅಂತಂದ್ರೆ ಓಟ್ ಬರುತ್ತಾ? ಗುಂಡಿನಲ್ಲಿ 100 ಜನನ ಸಾಯಿಸಿದೀವಿ ಅಂತ ಹೇಳಿ ಯಾವ ಮುಖ ಇಟ್ಕೊಂಡು ಹೇಳ್ತಾರೆ? ಇದನ್ನ ಡ್ರಗ್ ಸಿಟಿಯಾಗಿ ಪರಿವರ್ತನೆ ಮಾಡಿದೀವಿ ಅಂತಂದ್ರೆ ಮುಖಕ್ಕೆ ಮಂಗಳಾರತಿ ಎತ್ತಾರೆ. ಬಾಂಗ್ಲಾದೇಶದವ್ರನ್ನ ತಗೊಂಡು ಬಂದು ಇಲ್ಲಿ ಕೂರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರು ಜನ ಅವರು ಬೇರೆ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಎಲ್ಲದರ ದರ, ನೀರಿನ ದರ ಏರಿಕೆ ಮಾಡಿದ್ರು, ಕಸದ ದರ ಏರಿಕೆ ಮಾಡಿದ್ರು, ಯಾವ್ದು ಬಿಟ್ಟಿದ್ದಾರೆ ದರ ಏರಿಕೆ ಮಾಡದೆ, ಇದ್ರ ಎಲ್ಲದರ ವಿರುದ್ಧ ಹೌಸಿಂಗ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಇದ್ರೆಲ್ಲದರ ವಿರುದ್ಧ ಬೆಂಗಳೂರು ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ ಸೋಲೋದು ಸತಸಿದ್ಧ. ಸುಳ್ಳು ಹೇಳೋದ್ರೊಳಗೆ ಸಿದ್ದರಾಮಯ್ಯನವರು ನಿಸ್ಸೀಮರು. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ 2 ಮುಖಗಳ ತರ. ಸುಳ್ಳಿನಿಂದಲೇ ಪ್ರಾರಂಭ, ಸುಳ್ಳಿನಿಂದಲೇ ದಿನದ ಅಂತ್ಯ. ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು. ಒಂದು ವಿಶೇಷ ಕಲೆಯನ್ನ ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದ್ರೆ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳುವ ಕಲೆ. ಹಿಂದೆ PC ಮೋಹನ್ ಅವರು ವಿವರವಾಗಿ ಪತ್ರ ಬರೆದಿದ್ರು. ಇವರಿಗೆ ನಾನು ಕೇಳಕ್ ಬಯಸ್ತೇನೆ, ಯಾಕೆ ಮೆಟ್ರೋ ಲಾಭದಲ್ಲಿ ನಿಮಗೆ ಪಾಲಿಲ್ವಾ? ನಿಮ್ದೇನು ಪಾತ್ರ ಇಲ್ವಾ? ಅಲ್ಲಿ ಅದಕ್ಕೊಂದು ಚೇರ್ಪರ್ಸನ್ ಮಾಡ್ತಾರಲ್ಲ, ಅದ್ರೊಳಗೆ ಅದನ್ನ ಅವ್ರ ಹೆಸರನ್ನ ಸೂಚಿಸೋದು ಯಾರು? ನಿಮ್ ರಾಜ್ಯ ಸರ್ಕಾರ ಏನು ಹೆಸರನ್ನ ಸೂಚಿಸಲ್ವಾ? ಇಲ್ಲಿಂದಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಸುಳ್ಳು ಹೇಳ್ತೀರಿ ಅಂತ ಹೇಳಿ. ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳೋದೇ ಇವ್ರ ಜಾಯಮಾನ. ಭ್ರಷ್ಟರನ್ನ ರಕ್ಷಣೆ ಮಾಡೋದು, ಭ್ರಷ್ಟಾಚಾರವನ್ನು ಪೋಷಣೆ ಮಾಡೋದು, ಸುಳ್ಳು ಹೇಳೋದು, ಇಷ್ಟೇ ಅವ್ರ ಕೆಲಸ.